ಧರ್ಮಸ್ಥಳ ಬುರುಡೆ ಕೇಸ್ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಹೊಸ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಈ ಧರ್ಮಸ್ಥಳದಲ್ಲಿ ಗುರುತಿಸಿದಂತ ಸ್ಥಳವನ್ನ ಅಗೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುತಿಸಿದಂತ ಸ್ಥಳವನ್ನ ಅಗೆಯೋದಕ್ಕೆ ನಿರ್ದೇಶನ ಕೊಡಬೇಕು ಅಂತ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಆ ಅರ್ಜಿಯ ವಿಚಾರಣೆ ನಡೆಯಲಿದೆ. ಇವತ್ತು ಆ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ನಡೆಸುತ್ತೆ. ಪುರಂದರಗೌಡ, ತುಕಾರಾಂ ಗೌಡ ಇಬ್ರು ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 106 ಶವಗಳನ್ನ ದಫನ್ ಮಾಡಿದಂತ ಸ್ಥಳವನ್ನ ಗುರುತಿಸಲಾಗಿದೆ. ದಫನ್ ಮಾಡಿರೋದು ಚಿನ್ನಯ್ಯ, ನಾವದನ್ನ ಕಣ್ಣಾರೆ ಕಂಡಿದ್ದೇವೆ ಅಂತ ಈ ತುಕಾರಾಂ ಹಾಗೂ ಪುರಂದರಗೌಡ ಇವರು ಇಬ್ರು ಕೂಡ ಹೇಳಿರೋದು ಕಣ್ಣಾರೆ ಕಂಡಂತ ಸಾಕ್ಷ್ಯಗಳಿದೆ. ಹಾಗಾಗಿ ಅಲ್ಲಿ ಅಗೆಯೋದಕ್ಕೆ ಅವಕಾಶ ಕೊಡಬೇಕು, ನಿರ್ದೇಶನ ಕೊಡಬೇಕು ಅಂತ ಕೋರಿ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇಬ್ರು ಕೂಡ ಅದರ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ಸ್ಥಳ ಅಗೆಯೋದಕ್ಕೆ ಅನುಮತಿಯನ್ನ ಕೊಡುತ್ತಾ ಹೈಕೋರ್ಟ್ ಅಥವಾ ತಡೆಯನ್ನ ಕೊಡುತ್ತಾ ಏನಾಗುತ್ತೆ ಅನ್ನುವಂತ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಈ ಬುರುಡೆ ಕೇಸ್ನ ತನಿಖೆಯಲ್ಲಿ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ತಿಮರೋಡಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ. ಮಾರಕಾಸ್ತ್ರಗಳು ಪತ್ತೆಯಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ತಿಮರೋಡಿ ಬಂಧನ ಸಾಧ್ಯತೆ. ಮನೆಯಲ್ಲಿ ಏನೇನ್ ಸಿಕ್ತು? ಬಂದೂಕು, 2 ತಲ್ವಾರ್, ಮಾರಕಾಸ್ತ್ರಗಳು ಪತ್ತೆಯಾಗಿರೋದು. 25.5 ಇಂಚು ಉದ್ದದ ಮರದ ಹಿಡಿಕೆ ಉಳ್ಳಂತ 2 ತಲ್ವಾರ್ ಪತ್ತೆಯಾಗಿದೆ. ಅದರ ಜೊತೆಯಲ್ಲಿ ಬಂದೂಕು. ತಿಮರೋಡಿ ಮನೆಗೆ ಎಸ್ಐಟಿ ದಾಳಿಯನ್ನ ನಡೆಸಿತ್ತು. ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈ ಬಂದೂಕು ಮತ್ತು ತಲ್ವಾರ್ ಸಿಕ್ಕಿದೆ ಅನ್ನುವಂತಹ ವಿಚಾರ. ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದ, ನಾನು ಅಲ್ಲಿ ತಂಗಿದ್ದೆ, ಇಂತಿಷ್ಟು ದಿನಗಳ ಕಾಲ ಅಲ್ಲಿದ್ದೆ, ನನಗಲ್ಲಿ ಆಶ್ರಯವನ್ನ ಕೊಟ್ಟಿದ್ರು, ಜೊತೆಗೆ ಪ್ಲಾನ್ಗಳು ಹೇಗೆ ನಡೀತಾ ಇತ್ತು ಅನ್ನುವಂಥದ್ದು ಯಾರಿಗೂ ಕಾಣಿಸದಂತೆ ನಾನು ಆ ಮನೆಯಲ್ಲಿ ಹೇಗಿದ್ದೆ ಅನ್ನುವಂಥ ವಿಚಾರ. ಅದರ ಜೊತೆಯಲ್ಲಿ ನನ್ನ ಫೋನ್ ಕೂಡ ತಗೊಂಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ದಾಳಿಯನ್ನ ನಡೆಸಿತು. ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈ ಆರ್ಮ್ಸ್ ಆಕ್ಟ್ ಪ್ರಕಾರ ಅದರ ಅಡಿಯಲ್ಲಿ ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಬೆಳ್ತಂಗಡಿ ಪೊಲೀಸರಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಆಗುವಂತ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಾದರೂ ಬಂಧನ ಆಗ್ತಾರೆ. ಸದ್ಯ ತಿಮರೋಡಿ ಇರುವ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಅರೆಸ್ಟ್ ಆಗ್ತಾರೆ. ಈ ಹಿಂದೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ತಾವೇ ಮಾಡಿದಂತಹ ತಪ್ಪಿನಿಂದ ಅರೆಸ್ಟ್ ಆದ್ರು. ಆನಂತರ ಬೇಲ್ ತಗೊಂಡು ಹೊರಗೆ ಬಂದ್ರು. ಈಗ ಮಾರಕಾಸ್ತ್ರಗಳನ್ನ ಮನೆಯಲ್ಲಿ ಇಟ್ಟಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಡದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸೋದಕ್ಕೆ ಕಾಕಿ ಈಗ ಪ್ಲಾನ್ ಮಾಡಿದೆ. ಬಂಧಿಸೋದು ಬಿಡೋದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ಜಾಮೀನು ರಹಿತ ಕಾಯ್ದೆ ಆಗಿರೋದ್ರಿಂದ ಯಾವಾಗ ಬೇಕಿದ್ರೂ ಬಂಧನ ಆಗಬಹುದು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ದೂರನ್ನ ಆಧರಿಸಿದೀಗ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ 25, 1A, 24, 1B ಇದರ ಅಡಿಯಲ್ಲಿ ಕೇಸ್ ಈಗ ದಾಖಲಾಗಿರೋದು. ಮಾರಕಾಸ್ತ್ರಗಳು ಪತ್ತೆಯಾಗಿದ್ವು. ಆಗಸ್ಟ್ 26ರಂದು ದಾಳಿ ನಡೆದಂತಹ ಸಂದರ್ಭದಲ್ಲಿ 2 ತಲ್ವಾರ್, 1 ಬಂದೂಕು ಎಲ್ಲವನ್ನೂ ಕೂಡ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಜಪ್ತಿ ಕೂಡ ಮಾಡಿಕೊಂಡಿದ್ರು. ಈಗ ಮತ್ತೊಂದು ಪ್ರಕರಣ ದಾಖಲಾದಂತಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಬಂಧನ ಆಗುವಂತ ಸಾಧ್ಯತೆ. ಧರ್ಮಸ್ಥಳ ಬುರುಡೆ ಕೇಸ್ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಹೊಸ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಈ ಧರ್ಮಸ್ಥಳದಲ್ಲಿ ಗುರುತಿಸಿದಂತ ಸ್ಥಳವನ್ನ ಅಗೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುತಿಸಿದಂತ ಸ್ಥಳವನ್ನ ಅಗೆಯೋದಕ್ಕೆ ನಿರ್ದೇಶನ ಕೊಡಬೇಕು ಅಂತ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಆ ಅರ್ಜಿಯ ವಿಚಾರಣೆ ನಡೆಯಲಿದೆ. ಇವತ್ತು ಆ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ನಡೆಸುತ್ತೆ. ಪುರಂದರಗೌಡ, ತುಕಾರಾಂ ಗೌಡ ಇಬ್ರು ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 106 ಶವಗಳನ್ನ ದಫನ್ ಮಾಡಿದಂತ ಸ್ಥಳವನ್ನ ಗುರುತಿಸಲಾಗಿದೆ. ದಫನ್ ಮಾಡಿರೋದು ಚಿನ್ನಯ್ಯ, ನಾವದನ್ನ ಕಣ್ಣಾರೆ ಕಂಡಿದ್ದೇವೆ ಅಂತ ಈ ತುಕಾರಾಂ ಹಾಗೂ ಪುರಂದರಗೌಡ ಇವರು ಇಬ್ರು ಕೂಡ ಹೇಳಿರೋದು ಕಣ್ಣಾರೆ ಕಂಡಂತ ಸಾಕ್ಷ್ಯಗಳಿದೆ. ಹಾಗಾಗಿ
ಅಲ್ಲಿ ಅಗೆಯೋದಕ್ಕೆ ಅವಕಾಶ ಕೊಡಬೇಕು, ನಿರ್ದೇಶನ ಕೊಡಬೇಕು ಅಂತ ಕೋರಿ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇಬ್ರು ಕೂಡ. ಅದರ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ಸ್ಥಳ ಅಗೆಯೋದಕ್ಕೆ ಅನುಮತಿಯನ್ನ ಕೊಡುತ್ತಾ ಹೈಕೋರ್ಟ್ ಅಥವಾ ತಡೆಯನ್ನ ಕೊಡುತ್ತಾ ಏನಾಗುತ್ತೆ ಅನ್ನುವಂತಹ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಈ ಬುರುಡೆ ಕೇಸ್ನ ತನಿಖೆಯಲ್ಲಿ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ತಿಮರೋಡಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ. ಮಾರಕಾಸ್ತ್ರಗಳು ಪತ್ತೆಯಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ತಿಮರೋಡಿ ಬಂಧನ ಸಾಧ್ಯತೆ. ಮನೆಯಲ್ಲಿ ಏನೇನ್ ಸಿಕ್ತು? ಬಂದೂಕು, 2 ತಲ್ವಾರ್, ಮಾರಕಾಸ್ತ್ರಗಳು ಪತ್ತೆಯಾಗಿರೋದು. 25.5 ಇಂಚು ಉದ್ದದ ಮರದ ಹಿಡಿಕೆ ಉಳ್ಳಂತ 2 ತಲ್ವಾರ್ ಪತ್ತೆಯಾಗಿದೆ. ಅದರ ಜೊತೆಯಲ್ಲಿ ಬಂದೂಕು. ತಿಮರೋಡಿ ಮನೆಗೆ ಎಸ್ಐಟಿ ದಾಳಿಯನ್ನ ನಡೆಸಿತ್ತು. ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈ ಬಂದೂಕು ಮತ್ತು ತಲ್ವಾರ್ ಸಿಕ್ಕಿದೆ ಅನ್ನುವಂತಹ ವಿಚಾರ. ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದ, ನಾನು ಅಲ್ಲಿ ತಂಗಿದ್ದೆ, ಇಂತಿಷ್ಟು ದಿನಗಳ ಕಾಲ ಅಲ್ಲಿದ್ದೆ, ನನಗಲ್ಲಿ ಆಶ್ರಯವನ್ನ ಕೊಟ್ಟಿದ್ರು, ಜೊತೆಗೆ ಪ್ಲಾನ್ಗಳು ಹೇಗೆ ನಡೀತಾ ಇತ್ತು ಅನ್ನುವಂಥದ್ದು ಯಾರಿಗೂ ಕಾಣಿಸದಂತೆ ನಾನು ಆ ಮನೆಯಲ್ಲಿ ಹೇಗಿದ್ದೆ ಅನ್ನುವಂಥ ವಿಚಾರ. ಅದರ ಜೊತೆಯಲ್ಲಿ ನನ್ನ ಫೋನ್ ಕೂಡ ತಗೊಂಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ದಾಳಿಯನ್ನ ನಡೆಸಿತು. ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈ ಆರ್ಮ್ಸ್ ಆಕ್ಟ್ ಪ್ರಕಾರ ಅದರ ಅಡಿಯಲ್ಲಿ ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಬೆಳ್ತಂಗಡಿ ಪೊಲೀಸರಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಾದರೂ ಬಂಧನ ಆಗ್ತಾರೆ. ಸದ್ಯ ತಿಮರೋಡಿ ಇರುವ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ, ಮತ್ತೆ ಅರೆಸ್ಟ್ ಆಗ್ತಾರೆ. ಈ ಹಿಂದೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ತಾವೇ ಮಾಡಿದಂತಹ ತಪ್ಪಿನಿಂದ ಅರೆಸ್ಟ್ ಆದ್ರು. ಆನಂತರ ಬೇಲ್ ತಗೊಂಡು ಹೊರಗೆ ಬಂದ್ರು. ಈಗ ಮಾರಕಾಸ್ತ್ರಗಳನ್ನ ಮನೆಯಲ್ಲಿಟ್ಟಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಡದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸೋದಕ್ಕೆ ಕಾಕಿ ಈಗ ಪ್ಲಾನ್ ಮಾಡಿದೆ. ಬಂಧಿಸೋದು ಬಿಡೋದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ಜಾಮೀನು ರಹಿತ ಕಾಯ್ದೆ ಆಗಿರೋದ್ರಿಂದ ಯಾವಾಗ ಬೇಕಿದ್ರೂ ಬಂಧನ ಆಗಬಹುದು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ದೂರನ್ನ ಆಧರಿಸಿದೀಗ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ 25, 1A, 24, 1B ಇದರ ಅಡಿಯಲ್ಲಿ ಕೇಸ್ ಈಗ ದಾಖಲಾಗಿರೋದು. ಮಾರಕಾಸ್ತ್ರಗಳು ಪತ್ತೆಯಾಗಿದ್ವು. ಆಗಸ್ಟ್ 26ರಂದು ದಾಳಿ ನಡೆದಂತಹ ಸಂದರ್ಭದಲ್ಲಿ 2 ತಲ್ವಾರ್, 1 ಬಂದೂಕು ಎಲ್ಲವನ್ನೂ ಕೂಡ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಜಪ್ತಿ ಕೂಡ ಮಾಡಿಕೊಂಡಿದ್ರು. ಈಗ ಮತ್ತೊಂದು ಪ್ರಕರಣ ದಾಖಲಾದಂತಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಬಂಧನ ಆಗುವಂತ ಧರ್ಮಸ್ಥಳ ಬುರುಡೆ ಕೇಸ್ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಹೊಸ ಹೊಸ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಈ ಧರ್ಮಸ್ಥಳದಲ್ಲಿ ಗುರುತಿಸಿದಂತ ಸ್ಥಳವನ್ನ ಅಗೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುತಿಸಿದಂತ ಸ್ಥಳವನ್ನ ಅಗೆಯೋದಕ್ಕೆ ನಿರ್ದೇಶನ ಕೊಡಬೇಕು ಅಂತ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಆ ಅರ್ಜಿಯ ವಿಚಾರಣೆ ನಡೆಯಲಿದೆ. ಇವತ್ತು ಆ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ನಡೆಸುತ್ತೆ. ಪುರಂದರಗೌಡ, ತುಕಾರಾಂ ಗೌಡ ಇಬ್ರು ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 106 ಶವಗಳನ್ನ ದಫನ್ ಮಾಡಿದಂತ ಸ್ಥಳವನ್ನ ಗುರುತಿಸಲಾಗಿದೆ. ದಫನ್ ಮಾಡಿರೋದು ಚಿನ್ನಯ್ಯ, ನಾವದನ್ನ ಕಣ್ಣಾರೆ ಕಂಡಿದ್ದೇವೆ ಅಂತ ಈ ತುಕಾರಾಂ ಹಾಗೂ ಪುರಂದರಗೌಡ ಇವರು ಇಬ್ರು ಕೂಡ ಹೇಳಿರೋದು. ಕಣ್ಣಾರೆ ಕಂಡಂತ ಸಾಕ್ಷ್ಯಗಳಿದೆ. ಹಾಗಾಗಿ ಅಲ್ಲಿ ಅಗೆಯೋದಕ್ಕೆ ಅವಕಾಶ ಕೊಡಬೇಕು, ನಿರ್ದೇಶನ ಕೊಡಬೇಕು ಅಂತ ಕೋರಿ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇಬ್ರು ಕೂಡ. ಅದರ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ಸ್ಥಳ ಅಗೆಯೋದಕ್ಕೆ ಅನುಮತಿಯನ್ನ ಕೊಡುತ್ತಾ ಹೈಕೋರ್ಟ್ ಅಥವಾ ತಡೆಯನ್ನ ಕೊಡುತ್ತಾ ಏನಾಗುತ್ತೆ ಅನ್ನುವಂತ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಈ ಬುರುಡೆ ಕೇಸ್ನ ತನಿಖೆಯಲ್ಲಿ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ತಿಮರೋಡಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ. ಮಾರಕಾಸ್ತ್ರಗಳು ಪತ್ತೆಯಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ತಿಮರೋಡಿ ಬಂಧನ ಸಾಧ್ಯತೆ. ಮನೆಯಲ್ಲಿ ಏನೇನ್ ಸಿಕ್ತು? ಬಂದೂಕು, 2 ತಲ್ವಾರ್,
ಮಾರಕಾಸ್ತ್ರಗಳು ಪತ್ತೆಯಾಗಿರೋದು. 25.5 ಇಂಚು ಉದ್ದದ ಮರದ ಹಿಡಿಕೆ ಉಳ್ಳಂತ 2 ತಲ್ವಾರ್ ಪತ್ತೆಯಾಗಿದೆ. ಅದರ ಜೊತೆಯಲ್ಲಿ ಬಂದೂಕು. ತಿಮರೋಡಿ ಮನೆಗೆ ಎಸ್ಐಟಿ ದಾಳಿಯನ್ನ ನಡೆಸಿತ್ತು. ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈ ಬಂದೂಕು ಮತ್ತು ತಲ್ವಾರ್ ಸಿಕ್ಕಿದೆ ಅನ್ನುವಂತಹ ವಿಚಾರ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದ. ನಾನು ಅಲ್ಲಿ ತಂಗಿದ್ದೆ, ಇಂತಿಷ್ಟು ದಿನಗಳ ಕಾಲ ಅಲ್ಲಿದ್ದೆ, ನನಗಲ್ಲಿ ಆಶ್ರಯವನ್ನ ಕೊಟ್ಟಿದ್ರು, ಜೊತೆಗೆ ಪ್ಲಾನ್ಗಳು ಹೇಗೆ ನಡೀತಾ ಇತ್ತು ಅನ್ನುವಂಥದ್ದು ಯಾರಿಗೂ ಕಾಣಿಸದಂತೆ ನಾನು ಆ ಮನೆಯಲ್ಲಿ ಹೇಗಿದ್ದೆ ಅನ್ನುವಂಥ ವಿಚಾರ, ಅದರ ಜೊತೆಯಲ್ಲಿ ನನ್ನ ಫೋನ್ ಕೂಡ ತಗೊಂಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ದಾಳಿಯನ್ನ ನಡೆಸಿತು. ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈ ಆರ್ಮ್ಸ್ ಆಕ್ಟ್ ಪ್ರಕಾರ ಅದರ ಅಡಿಯಲ್ಲಿ ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಬೆಳ್ತಂಗಡಿ ಪೊಲೀಸರಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಾದರೂ ಬಂಧನ ಆಗ್ತಾರೆ. ಸದ್ಯ ತಿಮರೋಡಿ ಇರುವ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ, ಮತ್ತೆ ಅರೆಸ್ಟ್ ಆಗ್ತಾರೆ. ಈ ಹಿಂದೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ತಾವೇ ಮಾಡಿದಂತಹ ತಪ್ಪಿನಿಂದ ಅರೆಸ್ಟ್ ಆದ್ರು. ಆನಂತರ ಬೇಲ್ ತಗೊಂಡು ಹೊರಗೆ ಬಂದ್ರು. ಈಗ ಮಾರಕಾಸ್ತ್ರಗಳನ್ನ ಮನೆಯಲ್ಲಿ ಇಟ್ಟಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಡದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸೋದಕ್ಕೆ ಕಾಕಿ ಈಗ ಪ್ಲಾನ್ ಮಾಡಿದೆ. ಬಂಧಿಸೋದು ಬಿಡೋದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ಜಾಮೀನು ರಹಿತ ಕಾಯ್ದೆ ಆಗಿರೋದ್ರಿಂದ ಯಾವಾಗ ಬೇಕಿದ್ರೂ ಬಂಧನ ಆಗಬಹುದು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ದೂರನ್ನ ಆಧರಿಸಿದೀಗ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ 25, 1A, 24, 1B ಇದರ ಅಡಿಯಲ್ಲಿ ಕೇಸ್ ಈಗ ದಾಖಲಾಗಿರೋದು. ಮಾರಕಾಸ್ತ್ರಗಳು ಪತ್ತೆಯಾಗಿದ್ವು. ಆಗಸ್ಟ್ 26ರಂದು ದಾಳಿ ನಡೆದಂತಹ ಸಂದರ್ಭದಲ್ಲಿ 2 ತಲ್ವಾರ್, 1 ಬಂದೂಕು ಎಲ್ಲವನ್ನೂ ಕೂಡ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಜಪ್ತಿ ಕೂಡ ಮಾಡಿಕೊಂಡಿದ್ರು. ಈಗ ಮತ್ತೊಂದು ಪ್ರಕರಣ ದಾಖಲಾದಂತಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಬಂಧನ ಆಗುವಂತ ಸಾಧ್ಯತೆ